ಇನ್ನು ಪ್ರಚಾರವನ್ನ ಪಡೆಯೋಕೆ ಫ್ಯಾನ್ಸ್ಗೆ ಹಣವನ್ನ ನೀಡ್ತಾ ಇದ್ರ ನಟ ದರ್ಶನ್. ಇಂಥದ್ದೊಂದು ಪ್ರಶ್ನೆ ಓರ್ವ ಅಭಿಮಾನಿಯ ಹೇಳಿಕೆಯಿಂದ ಮೂಡ್ತಾ ಇದೆ. ಅಭಿಮಾನಿಯೊಬ್ಬ ಪೊಲೀಸರ ಬಳಿ ಈ ವಿಚಾರವಾಗಿ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನೆ. ಅಭಿಮಾನಿಗಳ ಪೂಜೆ ದಾನ ಧರ್ಮದ ಹಿಂದೆ ದರ್ಶನ್ ಹಣ ಇದೆಯಾ ಅನ್ನುವಂಥ ಪ್ರಶ್ನೆ. ಶವ ಸಾಗಿಸಿದ್ದಂಥ ಕಾರ್ ಸರ್ವಿಸ್ ಸ್ಟೇಷನ್ ನಿಂದ ತಂದಂಥ ವಿಜಯ್ ಎಂಬಾತ ಈ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ದರ್ಶನ್ ಅಭಿಮಾನಿ ಈತ ವಿಜಯ್. ಆತನ ಹೇಳಿಕೆಯನ್ನ ದಾಖಲು ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ನಟ ದರ್ಶನ್ ಯಾವ ರೀತಿ ದಾನ ಧರ್ಮಗಳಿಗೆ ಹೆಸರಾಗಿದ್ರು, ಯಾವ ರೀತಿ ಹಲವರಿಗೆ ಅಸಹಾಯಕರಿಗೆ ಸಹಾಯ ಮಾಡುವಂತಹ ವಿಚಾರಕ್ಕಾಗಿ ಅವರು ಪ್ರಖ್ಯಾತಿಯನ್ನ ಗಳಿಸಿದ್ರು, ಇದು ದರ್ಶನ್ರ ಮತ್ತೊಂದು ಮುಖ. ಈ ರೇಣುಕಾ ಸ್ವಾಮಿಯ ಕೊಲೆಯಾದಂತಹ ನಂತರದಲ್ಲಿ ಇಡೀ ಕರ್ನಾಟಕ ಅಥವಾ ಅವರ ಅಭಿಮಾನಿಗ ಬಳಗ ಅಥವಾ ಸ್ಯಾಂಡಲ್ವುಡ್ ಕಂಡಿದ್ದು ದರ್ಶನ್ರ ಮತ್ತೊಂದು ಕರಾಳ ಮುಖವನ್ನ. ಬಟ್ ಅದಕ್ಕೂ ಮೊದಲು ದರ್ಶನ್ ಒಬ್ಬ ದಾನಶೂರ ಕರ್ಣನಂತೆ ಕಾಣಿಸ್ತಾ ಇದ್ರು. ಯಾಕಂದ್ರೆ ಒಂದು ಕೈನಲ್ಲಿ ಕೊಟ್ಟಿದ್ದು ಇನ್ನೊಂದು ಕೈ ಗೊತ್ತಾಗಬಾರ್ದು ಅನ್ನುವಂಥ ರೀತಿನಲ್ಲಿ ಅವ್ರು ಸಹಾಯ ಮಾಡ್ತಿದ್ರು ಅನ್ನುವಂಥ ಮಾತು ಅವರ ಅಭಿಮಾನಿ ವಲಯದಲ್ಲಿ ಕೇಳಿ ಬರ್ತಾ ಇತ್ತು. ಆದ್ರೆ ಓರ್ವ ಅಭಿಮಾನಿ ವಿಜಯ್ ಅನ್ನುವಂಥ ಅಭಿಮಾನಿ ಈತನೇ ಪಟ್ಟಣಗೆರೆಯ ಶೆಡ್ಗೆ ಆ ಸ್ಕಾರ್ಪಿಯೋ ಕಾರ್ ಶವವನ್ನ ಸಾಗಿಸೋಕೆ ಬಳಸಿದಂತಹ ಸ್ಕಾರ್ಪಿಯೋ ವೆಹಿಕಲ್ ಏನಿದೆ ಆ ವೆಹಿಕಲ್ ನ ಸರ್ವಿಸ್ ಸ್ಟೇಷನ್ ನಿಂದ ತಂದು ಕೊಟ್ಟಂತಹ ವ್ಯಕ್ತಿ ವಿಜಯ್. ಆತನ ಹೇಳಿಕೆಯನ್ನ ತನಿಖಾಧಿಕಾರಿಗಳು ದಾಖಲು ಮಾಡಿದ್ದಾರೆ. ಆ ಹೇಳಿಕೆಯನ್ನ ದಾಖಲು ಮಾಡುವಂತಹ ಸಂದರ್ಭದಲ್ಲಿ ಆತ ದರ್ಶನ್ರ ಅಭಿಮಾನಿಗಳು ಮಾಡುವಂತಹ ದಾನ ಧರ್ಮದ ಕೆಲಸ ಇದೆಯಲ್ಲ ಅದರ ಹಿಂದಿರುವಂತಹ ಸತ್ಯವನ್ನ ಆತ ಬಾಯ್ಬಿಟ್ಟಿದ್ದಾನೆ. ದರ್ಶನ್ ಹೇಗೆ ದಾನ ಧರ್ಮಗಳಿಂದ ಹೆಸರನ್ನ ಗಳಿಸಿದ್ರು ಅವರ ಅಭಿಮಾನಿ ಬಳಗ ಕೂಡ ಅಷ್ಟೇ. ಜಿಲ್ಲೆಯ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಇರುವಂತಹ ಕೆಲವು ರಿಜಿಸ್ಟರ್ಡ್ ಸಂಘಗಳಿದ್ದಾವೆ. ಆ ಸಂಘಟನೆಗಳು ಹಲವರಿಗೆ ಸಹಾಯವನ್ನ ಮಾಡ್ತಾ ಇದ್ದಾವೆ. ಹಲವರಿಗೆ ಅದು ಅನ್ನದಾನ ಕಾರ್ಯಕ್ರಮ ಇರಬಹುದು ಅಥವಾ ರಕ್ತದಾನ ಶಿಬಿರ ಇರಬಹುದು. ಈ ರೀತಿಯಾಗಿ ಹಲವು ಸಾಮಾಜಿಕ ಕೆಲಸಗಳಲ್ಲಿ ದರ್ಶನ್ ಅಭಿಮಾನಿ ಸಂಘ ಕೂಡ ಭಾಗಿಯಾಗಿದ್ದನ್ನ ನೀವು ಗಮನಿಸಿದ್ರಿ. ಆದ್ರೆ ಈ ರೀತಿ ದರ್ಶನ್ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಅಸಹಾಯಕರಿಗೆ ಸಹಾಯ ಮಾಡೋದ್ರ ಹಿಂದೆಯೂ ಕೂಡ ದರ್ಶನ್ ಅವರ ಹಣವೇ ಇತ್ತು ಅನ್ನೋದು ಈಗ ವಿಜಯ್ ಹೇಳಿಕೆಯಿಂದ ಬಯಲಾಗ್ತಾ ಇದೆ. ಯಾರಿಗೂ ಗೊತ್ತಾಗದ ಹಾಗೆ ಖುದ್ದು ದರ್ಶನ್ ಹಣವನ್ನ ಕೊಡ್ತಾ ಇದ್ರಂತೆ. ಬಟ್ ಅಭಿಮಾನಿಗಳು ಈ ರೀತಿಯಂತಹ ಕೆಲಸವನ್ನ ಒಳ್ಳೆಯ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋ ರೀತಿ ಬಿಂಬಿತವಾಗುವಂತೆ ಖುದ್ದು ದರ್ಶನ್ ನೋಡ್ಕೊಳ್ತಾ ಇದ್ರು ಅಂತ ಹೇಳಿ ವಿಜಯ್ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.